ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಿದ್ದೀನಿ. ಇವತ್ತಿನೇನು ವಿಷಯ ಅಂದರೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಡ್ರೈವರ್ದು. ಏನಕ್ಕೆ ಆ ಥರ ಆಟೋ ಡ್ರೈವರ್ಗಳು ಮೊನ್ನೆ ಎಲ್ಲ ನೋಡ್ಬೇಕಾರೆ ಆಟೋ ಡ್ರೈವರ್ಗಳೇ ಆರ್ ಟಿ ಒ ಆಫೀಸರ್ಗಳಾಗ್ಬಿಟ್ಟಿದ್ರು. ಒಬ್ಬನ ಮನೆ ಹಾಳು ಮಾಡಿ ಅವ್ರಿಗೇನು ಲಾಭ ಸಿಗುತ್ತೆ ಅಂತ ಗೊತ್ತಿಲ್ಲ. ಏನು ಹಿಡಿಸ್ಲಿ ಅದೇನೋ ಅಂತೆಲ್ಲ ಒಂದು ವಾರ ಫಸ್ಟೇ ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಮಾಡಬೇಡಿ ಅಂತ ಹೇಳಿದರೆ ಯಾರೂ ಮಾಡ್ತಾ ಇರಲಿಲ್ಲ. ಇವತ್ತು ರಾತ್ರಿ ಹೇಳಿಯಾರೆ ಎಷ್ಟೋ ಜನಕ್ಕೆ, ನಮಗೆಲ್ಲ ಆ್ಯಕ್ಚುಲಿ ನನಗೆಲ್ಲ ಗೊತ್ತೇ ಇಲ್ಲ ಈ ಥರ ಹಿಡಿತಿದ್ದಾರೆ ಅಂತ. ನನಗೆ ಸೋಮವಾರ ಸಂಜೆ ಗೊತ್ತಾಗಿರೋದು ಈ ಥರ ಬೈಕ್ ಟ್ಯಾಕ್ಸಿಯಲ್ಲಿ ಹಿಡ್ದಿದ್ದಾರೆ ಅಂತೇಳಿ. ಆ ಥರ ಆದಾಗ ಎಷ್ಟೋ ಮಿಸ್ಗೈಡ್ ಆಗಿದೆ. ಅದನ್ನ ಒಬ್ಬನ್ನ ಹಾಕೊಟ್ಬಿಟ್ಟು ಇವ್ರಿಗೆ ಏನು ಲಾಭ ಸಿಕ್ತು, ಒಂದು ಗಾಡಿಗೆ ಇಷ್ಟೊಂದು ಕಮಿಷನ್ ಕೊಟ್ಟಿಯಾರ? ಇಲ್ಲ. ಏನಕ್ಕೆ ಸುಮ್ಮನೆ ಇವ್ರೇನು ಮಾಡ್ತಾರೆ ಬಾಡಿಗೆಗಳನ್ನ, ಅದನ್ನ ಇಲ್ಲ. ಅವ್ರು ಬಸ್ಸಲ್ಲಿ ಹೋಗ್ತಾರೆ, ಇಲ್ಲ ಬೇರೆ ಥರ ಏನಾದ್ರು ಸ್ವಂತ ವೆಹಿಕಲನ್ನು ತೊಗೊಂಡೋಗ್ತಾರೆ. ಇವ್ರಿಗೆ ಯಾಕೆ ಬೇಕು ಅವೆಲ್ಲ? ಅದೇ ಡ್ರೈವರಿಗಾಗಲ್ಲ ಅಂತ ಹೇಳೋದು ಇದನ್ನೇ, ಇನ್ನೇನು ಬೇರೆ ಥರದಲ್ಲಿ ಇನ್ಯಾವುದೂ ಇಲ್ಲ. ಒಬ್ಬನ ನೋಡಿದರೆ ಒಬ್ಬನಿಗಾಗಲ್ಲ ಅಂತ ಹೇಳೋದು ಬೇರೆಯವ್ರನ್ನ ನೋಡಿ. ಇಲ್ಲೇ ಉದಾಹರಣೆಗಳುಂಟು, ಇವ್ರನ್ನ ನೋಡಿದ್ರೂ ಗೊತ್ತಾಗುತ್ತೆ. ಮೊನ್ನೆ ನೋಡಿದ್ರೆ ಒಬ್ರು ಯಾರೋ ಬುಕ್ಕಿಂಗ್ ಮಾಡಿದ್ದಾರೆ, 10 ರೂಪಾಯಿ ಜಾಸ್ತಿ ಕೊಡಲ್ಲ ಕಸ್ಟಮರ್ಸು, ಅದರಲ್ಲಿ 1300 ರೂಪಾಯಿ ಎಕ್ಸ್ಟ್ರಾ ಹೆಡಿಂಗು. ಏನು ಕೇಳಿ ಆಟೋದವರೇ ಕರ್ಸ್ಕೊಳ್ಳೋದು. ಅಂತ ಬಕ್ರಗಳೇನಿಲ್ಲ ಯಾರೂ ಇಲ್ಲಿ. ಯಾಕೆಂದ್ರೆ 10 ರೂಪಾಯಿನೂ ಬೇಕಾದ್ರೆ ನಮಗೆ ಇಟ್ಟೋಗಿರ್ತಾರೆ, ಬಿಟ್ರೆ ಕಸ್ಟಮರ್ ಏನು ಎಕ್ಸ್ಟ್ರಾ ಕೊಟ್ಟೋಗಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವು ಕಸ್ಟಮರು ಕೊಟ್ಟಿದ್ದಾರೆ, ಕೆಲವರು ನಮ್ಮ ಬಿಲ್ ಬರೋಕ್ಕಿಂತ ಇದೇ ಬೇಗನೆ ಕಮ್ಮಿ ಹಾಕಿ ಓಡೋಗಿ ಪಿ ಜಿ ಸೇರ್ಕೊಂಡವರು ನೋಡಿದೀವಿ, ಲೇಡೀಸ್ ಪಿ ಜಿನ. ಅದೆಲ್ಲ 1300 ರೂಪಾಯಿ ಕೊಟ್ಟು ಅವನು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕಾ? ಏನೇನು ಒಂದೊಂದು ಬುಕ್ಕಿಂಗ್ಗಳು ಆಟೋದವರೇ, ಇನ್ಯಾರು ಮಾಡಿರಲ್ಲ ಆ ಥರ. ಅಷ್ಟೆಲ್ಲ ಮಾಡಬಾರ್ದು. ಏನಕ್ಕೆ? ಅವನ ಅವನ ಕಷ್ಟ ಅವನಿಗೆ ಗೊತ್ತಿರುತ್ತೆ. 20 ಕಿಲೋಮೀಟ್ರು ಈಗ ಇಲ್ಲಿಂದ ಮಾತಾಡಲಿ ಅಂತ ಹೇಳಿದ್ರೆ ಆ ಟ್ರಾಫಿಕಲ್ಲಿ ಅವರು ಒಂದು ಕ್ಯಾರಿಯರ್ ಮೇಲೆ ಕೂತ್ಕೊಂಡಿರ್ತಾರೆ ಲೇಡೀಸ್ ಎಲ್ಲ. ಆದರೆ ಲಾಸ್ಟ್ ಎಂಡಿಂಗಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಬಿಡೋದು, ಆ ಸೊಂಟ ನೋವು ಅದು ಓಡಿಸೋನಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಏನೋ ಮಾಡ್ಕೊಳ್ತಾರೆ. ಇವ್ರಿಗೆ ಯಾಕೆ ಬೇಕಪ್ಪ ನನಗಂತೂ ಗೊತ್ತಿಲ್ಲ. ಕಷ್ಟನ ಸುಖನ ಏನೋ ಅಂದ್ರೂ ಒಂದು ಬೇಜಾರು ಅಂದರೆ ಇತ್ತೀಚೆಗೆ ಡ್ಯೂಟಿಗಳು ಬೀಳ್ತಿರ್ಲಿಲ್ಲ. ನಾವು ಮಾಡ್ತೀವಿ ಡ್ಯೂಟಿಗಳೇ ಇರ್ತಿರ್ಲಿಲ್ಲ. ಕದು ನಮ್ಮ ಮನ್ಸಲ್ಲಿ ಎಷ್ಟೇ ಬೈಕ್ ಟ್ಯಾಕ್ಸಿ ಯಾಕೆ ಬ್ಯಾನ್ ಆಗಬಾರ್ದು ಅಂತ ನಮಗೂ ಬಂದಿದೆ. ಅಂದ್ರೂ ನಮ್ಮ ಕಮಿಟ್ಮೆಂಟ್ಗಳಿಗೂ ಆಗ್ತಿತ್ತು. ಏನಾದರೂ ಒಂದು ಬೈಕ್ ಲೋನು, ಏನು ಕಾರೊಂದು ಮನೆ ಬಾಡಿಗೆ ಕಾರೊಂದು ಆಗ್ತಾ ಇತ್ತು. ಅದು ಅರ್ಜೆಂಟಿಗೆ ಯಾರಾದ್ರು ಕೊಡ್ಬೇಕಾ, ಯಾರ ಹತ್ರ ಕೇಳೋಂಥದ್ದೇನು ಇರಲಿಲ್ಲ. ಒಂದು ದಿನ ಡ್ಯೂಟಿ ಮಾಡು, ಏನೋ ಕಮಿಟ್ಮೆಂಟಿಗೆ ಯೂಸ್ ಮಾಡ್ಕೋಬೋದಾಗಿತ್ತು. ಇಲ್ಲ, ಬೇಜಾರಾಗುತ್ತೆ. ಅದನ್ನ ಎಲ್ಲ ಬೋರ್ಡ್ ಮಾಡ್ಬೇಕಾ, ಏನು ಮಾಡಬೇಕು? ಊಬರ್ ಕಂಪ್ನಿ ಆಗಲಿ, ರ್ಯಾಪಿಡೋ ಕಂಪ್ನಿ ಆಗಲಿ, ಓಲಾ ಆಗಲಿ, ಯಾವುದೇ ಆಗಲಿ, ಅವ್ರು ಡಿಸೈಡ್ ಮಾಡಿಕೊಂಡು ಆರ್ ಟಿ ಎಲ್ ಪರ್ಮಿಷನ್ ತೊಗೊಬೇಕು. ಹಾಗೆಲ್ಲ ಮಾಡಿಸ್ಕೊಳ್ತಾರೆ. ಸುಮ್ಮನೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ, ಏನೂ ಇರಲ್ಲ. ಸುಮ್ಮನೆ ಇಲ್ಲಿ ಏನು ಅಂದರೆ ಕಂಪ್ನಿಗಳು ಸುಮ್ಮನೆ ಆಗ್ಬಿಡ್ತವೆ. ಇದೇನೋ ಹೇಳ್ತಾರಲ್ಲ, ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಅಂತ. ಹಂಗೆ ಆಟೋದವ್ರು ಬೈಕ್ ಟ್ಯಾಕ್ಸಿ ಜಗಳ ಆಡೋದು, ಅವ್ನು ಕೂತ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟೇ. ಲಾಸ್ಟಿಗೆ ಹೆಂಗೂ ಕೋರ್ಟಲ್ಲೇನು ಅವನೇನು ಬಿಡಲ್ಲ. ಏನಕ್ಕೆ ಅಂದರೆ ದುಡ್ಡು ಕೊಟ್ಟಾರು ಅವನು ಬೈಕ್ ಟ್ಯಾಕ್ಸಿ ಪರವಾಗಿ ಮಾಡ್ಕೊಳ್ತಾನೆ. ಅದನ್ನ ತಂದು ಬೈಕ್ ಟ್ಯಾಕ್ಸಿ ಓಡ್ಸೋರ್ ಮೇಲೆ ತಲೆ ಮೇಲೆ ಎಳಿತಾನೆ ಅಷ್ಟೇ. ಇನ್ನೇನು ಅವನ ಕೈಯಿಂದೇನು ಕೊಡೋಕೆ ನೀನು ಹುಚ್ಚ? ಇತ್ತೀಚೆಗಂತೂ 7 ರೂಪಾಯಿ ಕಿಲೋಮೀಟ್ರ್ ತೋರ್ಸೋರು ಊಬರ್ಲೆಲ್ಲ. ಯಾರು ಡ್ಯೂಟಿನೂ ಮಾಡ್ತಾ ಇರಲಿಲ್ಲ ಬಿಡಿ. ಇವತ್ತು ನಿನ್ನೆ ಎಲ್ಲ ಆನ್ ಮಾಡಿದ್ರೆ ಡಿವೈಸು 25-30 ರೂಪಾಯಿ ತೋರಿಸ್ತಿದ್ದಾನೆ ಕಿಲೋಮೀಟ್ರು. ಹೆಂಗೆ 30 ರೂಪಾಯಿ ಪಾಪ ಕ್ಯಾಬ್ನವರಿಗೂ ಕೊಡಲ್ಲ ಅವನು.